टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮಾಯದಂಥ ಮಳೆ. ಉತ್ತರ ಭಾರತದಲ್ಲಿ ಏಕಾಏಕಿ ಅಬ್ಬರಿಸ್ತಾ ಇರುವಂತಹ ವರುಣ ಮರಣ ಮೃದಂಗವನ್ನೇ ಬಾರಿಸ್ತಾ ಇದೆ. ಬಿಹಾರದಲ್ಲಿ 80 ಬಲಿ ಬಿದ್ದಿದ್ರೆ ಉತ್ತರ ಪ್ರದೇಶದಲ್ಲಿ 22 ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ಉತ್ತರ ಭಾರತದಲ್ಲಿ ಅಕಾಲಿಕ ಮಳೆಯ ಆರ್ಭಟ. 3 ದಿನಗಳಲ್ಲಿ 100ಕ್ಕೂ ಹೆಚ್ಚು ಜನರು ಬಲಿ. ಬೇಸಿಗೆಯಲ್ಲಿ ಮಳೆಗೆ ಹವಾಮಾನ ತಜ್ಞರ ಆತಂಕ. ಬಿರುಗಾಳಿ, ಗುಡುಗು, ಸಿಡಿಲು ಮಳೆಯ ಆರ್ಭಟ. ಬೃಹತ್ ಮರಗಳೇ ಬುಡಮೇಲು, ವಿದ್ಯುತ್ ಕಂಬಗಳು ನೆಲಕಚ್ಚಿವೆ. ಬಿರು ಬೇಸಿಗೆಯಲ್ಲಿ ಬೆಂದು ಹೋಗ್ತೀವಿ ಅಂದುಕೊಂಡಿದ್ದ ಜನರಿಗೆ ದಿಢೀರನೆ ಬದಲಾಗಿರೋ ವಾತಾವರಣ ಆಘಾತವನ್ನೇ ಕೊಡ್ತಿದೆ. ಉತ್ತರ ಭಾರತದಲ್ಲಿ ವರುಣನ ರೌದ್ರಾವತಾರಕ್ಕೆ 100ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ. ಬಿಹಾರದಲ್ಲಿ 80 ಜನ ಬಲಿ. ಉತ್ತರ ಪ್ರದೇಶದಲ್ಲಿ 22 ಸಾವು. ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ವರುಣ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿದ್ದಾನೆ. ಅದರಲ್ಲೂ ಬಿಹಾರ ರಾಜ್ಯದಲ್ಲಿ ವರುಣ ಮರಣ ಮೃದಂಗ ಬಾರಿಸುತ್ತಿದ್ದಾನೆ. ಬಿಹಾರದಲ್ಲಿ ರಕ್ಕಸ ಮಳೆ 80 ಜನರನ್ನ ಬಲಿ ಪಡೆದಿದೆ. ಅದರಲ್ಲೂ ನಳಂದ ಜಿಲ್ಲೆಯೊಂದರಲ್ಲಿ ಸಿಡಿಲಿಗೆ 23 ಮಂದಿ ಮೃತಪಟ್ಟಿದ್ದಾರೆ. ಅಪಾರ ಪ್ರಮಾಣದಲ್ಲಿ ಆಸ್ತಿಪಾಸ್ತಿ ನಷ್ಟವಾಗಿದೆ. ನಳಂದದಲ್ಲಿ 18 ಕಿಲೋಮೀಟರ್ ಎಲ್ಟಿ ಲೈನ್ ಮತ್ತು 300ಕ್ಕೂ ಹೆಚ್ಚು ಕಂಬಗಳು ಉರುಳಿ ಬಿದ್ದಿವೆ. 18 ಕಿಲೋಮೀಟರ್ ವರೆಗೆ ವಿದ್ಯುತ್ ಸಂಪರ್ಕ ಕಡಿತವಾಗಿದೆ. ಇನ್ನು ಉತ್ತರ ಪ್ರದೇಶದ 15 ಜಿಲ್ಲೆಗಳಲ್ಲಿ ಮಳೆಗೆ 22 ಜನರು ಸಾವನ್ನಪ್ಪಿದ್ದಾರೆ. ಜಾರ್ಖಂಡ್ನಲ್ಲೂ ಮಳೆಗೆ 2 ಸಾವಿನ ಮನೆ ಸೇರಿದ್ದಾರೆ. ಉತ್ತರ ಪ್ರದೇಶ ಮತ್ತು ಬಿಹಾರದಲ್ಲಿ ಮೃತರಿಗೆ ತಲಾ 4 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ದೆಹಲಿಯಲ್ಲಿ ವಾತಾವರಣ ದಿಢೀರ್ ಬದಲು, ಧೂಳು ಸಹಿತ ಬಿರುಗಾಳಿ. ಫ್ಲೈಓವರ್ ಪಿಲ್ಲರ್, ಮರಗಳು ಧರೆಗೆ, ಒಬ್ಬ ಬಲಿ, 15 ಜನರಿಗೆ ಗಾಯ. ಒಂದೆಡೆ ಉತ್ತರ ಪ್ರದೇಶದ ಬಿಹಾರದಲ್ಲಿ ಮಳೆ ಮರಣ ಮೃದಂಗ ಬಾರಿಸುತ್ತಿದ್ರೆ, ನಿನ್ನೆ ರಾತ್ರಿ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ದಿಢೀರನೆ ವಾತಾವರಣವೇ ಬದಲಾಗಿ ಹೋಗಿತ್ತು. ಧೂಳು ಸಹಿತ ಸುರಿದ ಬಿರುಗಾಳಿಗೆ ಹಲವೆಡೆ ಮರಗಳು ಧರೆಗೆ ಉರುಳಿದ್ದವು. ಚಲಿಸುತ್ತಿದ್ದ ಕಾರಿನ ಮೇಲೆ ದ್ವಾರಕಾ ಎಕ್ಸ್ಪ್ರೆಸ್ನ ಫ್ಲೈಓವರ್ ಪಿಲ್ಲರ್ ಕುಸಿದಿತ್ತು. ಇನ್ನು ಮಳೆ ಸಂಬಂಧಿತ ಅನಾಹುತಕ್ಕೆ ಒಬ್ಬ ಬಲಿಯಾಗಿದ್ದು 15 ಜನರಿಗೆ ಗಾಯವಾಗಿದೆ. 15ಕ್ಕೂ ಹೆಚ್ಚು ವಿಮಾನಗಳನ್ನ ಇಂದಿರಾ ಗಾಂಧಿ ವಿಮಾನ ನಿಲ್ದಾಣದಿಂದ ಡೈವರ್ಟ್ ಮಾಡಲಾಗಿದೆ. ಹವಾಮಾನ ಇಲಾಖೆಯಿಂದ ಮಲ್ಟಿ ಹಜಾರ್ಡ್ ಎಚ್ಚರಿಕೆ. ಇನ್ನು ಕೇಂದ್ರ ಹವಾಮಾನ ಇಲಾಖೆ ಹಲವು ರಾಜ್ಯಗಳಿಗೆ ಮಲ್ಟಿ ಹಜಾರ್ಡ್ ಎಚ್ಚರಿಕೆಯನ್ನ ಕೊಟ್ಟಿದೆ. ಮಲ್ಟಿ ಹಜಾರ್ಡ್ ಅಂದ್ರೆ ಮಳೆಯ ಜೊತೆಗೆ ಸಿಡಿಲು, ಬಿರುಗಾಳಿ, ಗುಡುಗು, ಮಿಂಚು ಸಹಿತ ಭಾರಿ ಮಳೆಯಾಗುವ ಮುನ್ಸೂಚನೆ ಕೊಟ್ಟಿದೆ. ಇಂದು ಕೂಡ ಧೂಳು ಸಹಿತ ಬಿರುಗಾಳಿ ಮಳೆ ಸಂಭವಿಸಲಿದೆ ಅಂತ ಹೇಳಿದೆ. ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ, ಹರಿಯಾಣ, ಹಿಮಾಚಲ ಪ್ರದೇಶ, ಉತ್ತರಾಖಂಡ್, ದೆಹಲಿ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಭಾರಿ ಮಳೆ ಆಗಬಹುದು ಎಂದಿದೆ. ಪ್ರವಾಹದಂತಹ ಸ್ಥಿತಿ ಎದುರಿಸೋದು ಭಾರಿ ಕಷ್ಟವಾಗುತ್ತೆ. ದಿಢೀರ್ ಹವಾಮಾನ ಬದಲಾವಣೆ ಬಗ್ಗೆ ತಜ್ಞರ ಆತಂಕ. ಏಪ್ರಿಲ್ ತಿಂಗಳಿನಲ್ಲಿ ಬಿಸಿಲು ಮತ್ತು ಬಿಸಿಗಾಳಿಯ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿತ್ತು. ಆದ್ರೆ ತಿಂಗಳು ಪೂರ್ತಿ ವಾತಾವರಣವೇ ಬದಲಾಗಿ ಹೋಗಿದೆ. ಬಿಸಿಲಿಗಿಂತ ಪೂರ್ವ ಮುಂಗಾರಿನ ಪ್ರಾಬಲ್ಯ ಹೆಚ್ಚಾಗಿದೆ. ಮಳೆ ಜೊತೆಗೆ ಮೋಡ ಕವಿದ ವಾತಾವರಣ ಹಲವು ರಾಜ್ಯಗಳಲ್ಲಿ ಸೃಷ್ಟಿಯಾಗಿದೆ. ಇದು ಮುಂದೆ ಹವಾಮಾನ ಇಲಾಖೆ ಮುನ್ಸೂಚನೆಗಳ ಮೇಲೆ ಪರಿಣಾಮ ಬೀರುತ್ತೆ ಅಂತ ತಜ್ಞರು ಆತಂಕ ವ್ಯಕ್ತಪಡಿಸಿದ್ದಾರೆ. ಹವಾಮಾನ ತಜ್ಞರಿಗೆ ಸುಳಿವೆ ನೀಡದಂತೆ ವಾತಾವರಣ ಬದಲಾಗ್ತಿದೆ. ಇದರಿಂದ ಪ್ರವಾಹದಂತಹ ಸ್ಥಿತಿ ಎದುರಿಸಲು ಮುನ್ನೆಚ್ಚರಿಕೆ ತೆಗೆದುಕೊಳ್ಳಲು ಆಗದ ಸ್ಥಿತಿ ನಿರ್ಮಾಣವಾಗುತ್ತೆ ಅಂತ ಹೇಳ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.